ಇನ್ನು ರಾಯಚೂರಿನಲ್ಲಿ ಚಿಕಿತ್ಸೆಗೆ ಅಂತ ಹೇಳಿ ದಾಖಲಾಗಿದ್ದ ಬಾಲಕ ಆಸ್ಪತ್ರೆಯಿಂದ ಇದ್ದಕ್ಕಿದ್ದಂತೆ ದಿಢೀರಂತ ನಾಪತ್ತೆ ಆಗ್ಬಿಡ್ತಾನೆ. ಪಾಪ ಪೋಷಕರು ಆತನನ್ನ ಹುಡುಕಾಡದ ಜಾಗವೇ ಇರಲಿಲ್ಲ. ನಾಪತ್ತೆಯಾದ ಮಗನಿಗಾಗಿ ಈಗ ತಾಯಿ ಕಣ್ಣೀರಿಡ್ತಾ ಇದ್ದಾರೆ. ಚಿಕಿತ್ಸೆಗೆ ಅಂತೇಳಿ ಆಸ್ಪತ್ರೆಗೆ ದಾಖಲಾಗಿದ್ದಂತಹ ಬಾಲಕ ಇದ್ದಕ್ಕಿದ್ದಂತೆ ನಾಪತ್ತೆ ಆಗ್ತಾನೆ ಅಂತಂದ್ರೆ ಹೆಂಗ್ ಸಾಧ್ಯ ಅದು? ಇದಾಗಿರೋದು ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲಿ. ಇದೇ ರಿಮ್ಸ್ ಆಸ್ಪತ್ರೆಯಲ್ಲಿ ಬಾಲಕ ದಾಖಲಾಗಿದ್ದ ನಾಪತ್ತೆ ಆಗ್ಬಿಟ್ಟಿದ್ದಾನೆ. ಇಷ್ಟು ದಿನ ಆದರೂ ಕೂಡ ಆತನ ಸುಳಿವೇ ಸಿಕ್ಕಿಲ್ಲ. ಈಗ ಆಸ್ಪತ್ರೆಯ ಸಿಬ್ಬಂದಿ ಅಧಿಕಾರಿಗಳ ವಿರುದ್ಧ ತಾಯಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. 17ನೇ ತಾರೀಕು ಮೊಬೈಲ್ ಚಾರ್ಜರ್ನಿಂದ ಶಾಕ್ ಹೊಡೆದಿತ್ತು ಆ ಬಾಲಕನಿಗೆ. ಹಾಗಾಗಿ ಬೆರಳುಗಳಿಗೆ ಗಂಭೀರ ಗಾಯ ಆಗಿತ್ತು ಅಂತ 22ನೇ ತಾರೀಕು ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ನಾಪತ್ತೆ ಆಗಿಬಿಟ್ಟಿದ್ದಾನೆ. ಅಡ್ಮಿಟ್ ಆಗಿದ್ದ. 17ನೇ ತಾರೀಕು ಕರೆಂಟ್ ಶಾಕ್ ಹೊಡಿತು ಅಂತೇಳಿ ಮಾರನೇ ದಿನಕ್ಕೆ ಅಡ್ಮಿಟ್ ಮಾಡಿದ್ರು. 22ನೇ ತಾರೀಕು ಬೆಳಗಿನ ಜಾವ 3 ಗಂಟೆಯಿಂದ ಕಾಣಿಸ್ತಾ ಇಲ್ಲ ಈ ಬಾಲಕ. 1 ವಾರದ ಮೇಲಾಯಿತು, ಇನ್ನೂ ಕೂಡ ತನ್ನ ಪುತ್ರನ ಸುಳಿವೇ ಸಿಗ್ತಲ್ಲ ಅಂತ ಹೇಳಿ ಆಸ್ಪತ್ರೆಯ ಸಿಬ್ಬಂದಿ ಮೇಲೆ ಅಲ್ಲಿನ ಆಡಳಿತ ಮಂಡಳಿಯ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಚಾರ್ಜಿಂಗ್ ಇಟ್ಟಿದ್ವಿ, ಮಗು ಚಾರ್ಜಿಂಗ್ ಗಡ್ಡ ತಗಕ್ಕೆ ಹೋಗಿ ಬೊಳ್ಳು ಸುಟ್ಟಿತ್ತು. ರಿಮ್ಸ್ನಾಗ ಅಡ್ಮಿಟ್ ಮಾಡಿವಿ. ಮಂಗಳವಾರ ದಿವಸ ಬೇಸ್ತಾರ ದಿವಸ ಆಪ್ರೇಷನ್ ಮಾಡಿಸಿದ್ರು ಬೊಳ್ಳಿಗೆ. ಆದಿವಾರ ದಿವಸ ಕಳ್ಕೊಂಬಿಟ್ಟನ. CC ಕ್ಯಾಮ್ರಾ ಚೆಕ್ ಮಾಡ್ರಂದ್ರೆ ನಮಗೆ ಗೊತ್ತಿಲ್ಲ ಅಂತಾರೆ ಸಿಸ್ಟರ್ಗಳು ಸಾರ್ಗಳು. ಎಲ್ಲ ಹುಡುಕಾಡಿವಿ, ಕಂಪ್ಲೇಂಟ್ ಕೊಟ್ಟಿವಿ, ಎಲ್ಲ ಕೊಟ್ಟಿವಿ, ಏನು ಕೇರ್ ಮಾಡವಲ್ರ ಅಸಲು. 3 ಗಂಟೆಗೆ 3 ಗಂಟೆಗೆ ನಾನು ಎದ್ದೀನಿ. 7:30 ತನ ಎದ್ದು ಕುಂತೀನಿ, ಅರ್ಧ ತಾಸು ಮಕ್ಕಂಡಿನಿ. 3 ಗಂಟೆಗೆ ಎದ್ದು ನೋಡಿದ್ರೆ ಮಗು ಇಲ್ಲ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ನೀಲಕಂಠ ಸ್ವಾಮಿ ಫೋನ್ ಸಂಪರ್ಕದಲ್ಲಿ. ನೀಲಕಂಠ ಸ್ವಾಮಿ, ಈಗ 1 ವಾರಕ್ಕಿಂತ ಹೆಚ್ಚು ದಿನ ಆಯಿತು, ಇನ್ನೂ ಕೂಡ ಬಾಲಕನ ಒಂದು ಪತ್ತೆ ಹಚ್ಚುವಂಥ ಕೆಲಸ ಹಿಂಸಾಗ್ತಾ ಇದೆ ಪೊಲೀಸರ ಕಡೆಯಿಂದ. ಜೊತೆಗೆ ತನಿಖೆಯಲ್ಲಿ ಏನಾಯಿತು, ಏನೋ CCTV ವಿಜುವಲ್ಸ್ಗಳು ಎಲ್ಲೂ ಸಿಕ್ಕಿಲ್ವಾ ಈ ನಾಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಶರತ್, ಎಲ್ಲೋ ಒಂದು ಕಡೆ ಈ ಒಂದು ಪ್ರಕರಣಕ್ಕೆ ಪ್ರತ್ಯಕ್ಷ ಸಾಕ್ಷಿ ಆಗ್ಬೇಕಾಗಿರ್ತಕ್ಕಂಥ ಒಂದು CC ಕ್ಯಾಮ್ರಾ ಆಫ್ ಅಲ್ಲಿತ್ತು ಅನ್ನೋ ಒಂದು ಮಾಹಿತಿ ಕೂಡ ಇಲ್ಲಿ ಬಹಿರಂಗವಾಗಿರ್ತಕ್ಕಂಥದ್ದು. ಏನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಯಚೂರು ತಾಲೂಕಿನ ಜಲಮಗೇರ ತಾಂಡದ ಒಂದು ಮಹಿಳೆ ತನ್ನ ಮಗನ್ನ ಅಡ್ಮಿಟ್ ಮಾಡಿರ್ತಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಅಡ್ಮಿಟ್ ಆದ ನಂತರ ಚಿಕಿತ್ಸೆ ಕೊಡ್ತಾ ಇರ್ತಾರೆ. ಏಕಾಏಕಿ ಆ ಬಾಲಕ ರಾತ್ರಿ 2 ಗಂಟೆ ಸುಮಾರಿಗೆ 3 ಗಂಟೆ ಸುಮಾರಿಗೆ ನಾಪತ್ತೆ ಆಗ್ತಾನೆ. ಈ ಬಗ್ಗೆ ತಾಯಿಯಲ್ಲಿ ಆ ವೈದ್ಯಾಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ವಿಚಾರಿಸಿದಾಗ ಯಾರು ನೋಡಿಲ್ಲ ಅಂತಾರೆ. ಆ ಸಂದರ್ಭದಲ್ಲಿ CCTVಯನ್ನ ಏನು ಚೆಕ್ ಮಾಡಿದಂತ ಸಂದರ್ಭದಲ್ಲಿ CCTV ಕ್ಯಾಮೆರಾಗಳು ಕೂಡ ಆಫ್ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ತಾಯಿ ಈಗ ಸಾಕಷ್ಟು ಪರದಾಡ್ತಾ ಇದ್ದಾಳೆ. ಇನ್ನು ಆಸ್ಪತ್ರೆಯ ವೈದ್ಯರು ಮತ್ತು ಆಡಳಿತ ಮಂಡಳಿ ಯಾಕೆ ಒಂದು CC ಕ್ಯಾಮೆರಾ ನಿರ್ವಹಣೆ ಮಾಡುವಲ್ಲಿ ವಿಫಲ ಆಯಿತು ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿದೆ. ಇದೀಗ ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆಯಲ್ಲಿ ತಾಯಿ ಮಗನ ಹುಡ್ಕೋದಕ್ಕೆ ಅಂತ ದೂರನ್ನು ನೀಡಿದಾಳೆ. ಪೊಲೀಸರು ಕೂಡ ಈಗ ಪ್ರಕರಣವನ್ನ ದಾಖಲಿಸಿಕೊಂಡು ಪತ್ತೆ ಕಾರ್ಯ ಆರಂಭಿಸಿದ್ದು. ಮುಖ್ಯವಾಗಿ ಇಲ್ಲಿ ರಿಮ್ಸ್ ಆಸ್ಪತ್ರೆಯಲ್ಲಿ CC ಕ್ಯಾಮೆರಾ ಇಲ್ಲದೆ ಇರೋದೇ ಇಲ್ಲಿ ತಲೆನೋವಾಗಿ ಪರಿಣಮಿಸ್ತಾ ಇರತಕ್ಕಂಥದ್ದು. ಬಾಲಕ ಎಲ್ಲಿ ಹೋಗಿದ್ದಾನೆ, ಯಾರಾದ್ರೂ ಕರ್ಕೊಂಡು ಹೋಗಿದ್ದಾನೆ ಅನ್ನೋದು ಕೂಡ ಇಲ್ಲಿ ಪ್ರಕರಣದಲ್ಲಿ ತನಿಖೆ ಮಾಡಬೇಕಾಗಿರ್ತಕ್ಕಂಥದ್ದು. ಶರತ್, ಓಕೆ, ಥ್ಯಾಂಕ್ ಯು ನೀಲಕಂಠ ಸ್ವಾಮಿ ಡೀಟೇಲ್ಸ್ಗಾಗಿ.